ನಮ್ಮ ಬೇಡಿಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು. ನಮ್ಮನ್ನು ಕಾಯಂಗೊಳಿಸಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, 10 ವರ್ಷದ ಮೇಲೆ ಒಂದೇ ಇಲಾಖೆಯಲ್ಲಿ ಕೆಲಸ ಅವ್ರಿಗೆ ಕಾಯಂ ಮಾಡ್ಕೊಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿದೆ, ಹೈಕೋರ್ಟಲ್ಲಿ ಆಗಿದೆ. ಇವರು ಯಾಕೆ ನಮ್ಮನ್ನು ಇಷ್ಟೊಂದು ನೆಗ್ಲೆಕ್ಟ್ ಬಲತಾಯಿ ಧೋರಣೆ ತೋರಿಸ್ತಾವ್ರೆ ಅಂತ ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲ. ಅದೇನಾದ್ರು ತೋರಿಸ್ಲಿ. ಮತ್ತೆ ನಾವು 23 ಅರ್ಜಿ ಕೊಡಲೇಬೇಕು ಅಂದ್ರೆ ಈ ನಮ್ಮ ರೈತ ರಮೇಶ್ ಹೇಳಿದ್ವಲ್ಲ, ಆ ತರ ನಾವು 6 ಗಂಟೆಗೂ ಹೋಗ್ಬೇಕಾಗ್ತದೆ, ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ಬೇಕಾಗ್ತದೆ. ಯಾಕೆ ಹೋಗ್ಬೇಕು ಅಂದ್ರೆ 23 ಅರ್ಜಿ ಕೊಡ್ಲಿಲ್ಲ ಅಂದ್ರೆ ನಾಳೆ ದಿನ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟು 3 ನೋಟಿಸ್ ಕೊಡ್ತಿದ್ದಂಗೆ ನಮ್ಮನ್ನ ಹೊರಗಡೆ ಹೋಗಪ್ಪ ನೀನು ಅಂತ ಕಳಿಸೋ ಸಾಧ್ಯತೆ 100ಕ್ಕೆ 99% ಇರುತ್ತೆ. 1% ಸಾಧ್ಯತೆ ಒತ್ತಡ ಇರುತ್ತೆ, ಬೇಡ ಇವ್ರು ತೆಗೆದಾಕೋದು ಅಂತ ಇಟ್ಕೊಬೋದು. ಇಷ್ಟು ಬಿಟ್ಟು ನಮ್ಗೆ ಯಾವುದೇ ರೀತಿ ಅನುಕೂಲವಾಗಿಲ್ಲ. ಮತ್ತೆ ನಾವು ಈ ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಯಾವುದೇ ಆಕ್ಸಿಡೆಂಟ್ ಆಯಿತು, ನಾವು ಏನು ಯಾವುದು ಹೆಂಡತಿ ಮಕ್ಳಿಗಾಗಲಿ ಯಾವುದೇ ಆಗಲಿ ಕುಟುಂಬಕ್ಕಾಗಲಿ ಏನು ಆರೋಗ್ಯ ಭಾಗ್ಯ ಆಗಲಿ ಏನೂ ಇಲ್ಲ. ಏನು ಇವರು ನಮಗೂ ಏನಾದರೂ ಒಂದು ಈಗ ಎಲ್ಲ ಸರ್ಕಾರಿ ಕರ್ನಾಟಕ ಸರ್ಕಾರ ಜನಕ್ಕೆ ಬಸ್ ಭಾಗ್ಯ, ಅಕ್ಕಿ ಭಾಗ್ಯ ಕೊಟ್ಟಂಗೆ ನಮಗೂ ಏನೋ ಒಂದು ಭಾಗ್ಯ ಕೊಟ್ಬಿಡ್ಲಿ ಅಂತ ನಮ್ಮ ಕೊನೇ ಆಸೆ. ಕೊನೆ ಹಂತದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಮತ್ತೆ ನಾವು 1 ದಿನ 2 ದಿನ ಕೆಲಸ ಮಾಡಿಲ್ಲ, 23 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಇಲಾಖೆಗೆ. ಒಂದು ಅರ್ಕಾವತಿ ಕುಂಭದ್ವತಿ ನದಿಯಿಂದ ಹಿಡಿದು ಎಲ್ಲಾ ಕೆಲಸನೂ ಮಾಡ್ಕೊಂಡಿದ್ದೀವಿ. ಇಂಥ ಕೆಲಸ ಮಾಡಿಲ್ಲ ಅಂತ ಇಲ್ಲ. ಈ ಕೆಲಸ ಮಾಡಲೇಬೇಕು ಅಂತ ಕಂಡೀಷನ್ ಹಾಕಿ ನೋಟಿಸ್ ಕೊಟ್ರೆ ಆ ಕೆಲಸಕ್ಕೂ ಮಾಡಿದ್ದೀವಿ. ಯಾಕೆ ನಮ್ಮ ಮೇಲೆ ಇಷ್ಟೊಂದು ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಸರ್ಕಾರ ಅಂತ ಗೊತ್ತಿಲ್ಲ. ಇದೊಂದೇ ಸರ್ಕಾರ ಅಲ್ಲ, ನಾವು 2008ರಿಂದನೂ ಪ್ರತಿಭಟನೆ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ನಾವು 300 ರೂಪಾಯಿ ಸಂಬಳ ಇತ್ತು, ಆಮೇಲೆ 600 ರೂಪಾಯಿ ಆಯ್ತು, ಆಮೇಲೆ 800 ರೂಪಾಯಿ ಆಯ್ತು. ಇವತ್ತು 1200 ರೂಪಾಯಿ ಕೊಡ್ತಾವ್ರೆ. 1200 ರೂಪಾಯಲ್ಲಿ 23 ಅರ್ಜಿಯಲ್ಲಿ ಒಂದು 14ರಿಂದ 14 ಅರ್ಜಿ ಆಗ್ತವೆ. ಇನ್ನು ಮಿಕ್ಕಿದ್ದು ರೈತರು ತೊಂದರೆ ಇರ್ತದೆ, ರೈತರು ಏನೋ ಗಲಾಟೆ. ಈ 13 ಅರ್ಜಿ ಇಂಟು ಲೆಕ್ಕ ಹಾಕೋದು ನಮ್ಗೆ 15,000 ಸಂಬಳ ಬರಲ್ಲ. 15,000 ಸಂಬಳದಲ್ಲಿ ನಾವು ಯಾವುದೇ ರೀತಿ ಜೀವನ ಮಾಡೋಕ್ಕಾಗ್ದಂಗೆ ಇವತ್ತು ಈ ಹಂತದಲ್ಲಿ ಬಂದು 1 ತಿಂಗಳು 26 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕುಟುಂಬ ನಿರ್ವಹಣೆ ಸರ್, 15,000 ರೂಪಾಯಲ್ಲಿ ಯಾರನ್ನ ಕುಟುಂಬ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಮಾಡಕ್ಕ ಸಾಧ್ಯ ಅಂದ್ರೆ ಹೇಳಿ ಸರ್. ಈಗ ಮತ್ತೆ ನಮ್ಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ನಾವೊಂದು ಆಫೀಸ್ ಬಾಡಿಗೆ ಮಾಡ್ಕೊಂಡಿರೋದಕ್ಕೆ ಇಲ್ಲೆಲ್ಲ ನಮ್ಗೇನು ಯಾವುದೇ ಆಫೀಸ್ ಇಲ್ಲ, ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಕೊಠಡಿ ಇಲ್ಲ. ಏನು ರೆಕಾರ್ಡ್ ರೂಮ್ ಹೋಗಿ ರೆಕಾರ್ಡ್ ತಗೊಬೋದು, ಫೋಟೋ ಹಿಡ್ಕೊಬೋದು, ಬಂದು ಏನೋ ರೆಕಾರ್ಡ್ ಮಾಡ್ಕೊತೀವಿ. ನಾವು ಈಗ ಬರೆಯೋಕ್ಕೆ ಎಲ್ಲ ಏನು ಮಾಡ್ತೀವಿ, ಒಂದು ಸುಮಾರು ಆಲ್ಟೋ ಕಾರು 800 ಕಾರು ಇಟ್ಕೊಂತೀವಿ. ಆ 800 ಕಾರು ಆಲ್ಟೋ ಇಟ್ಕೊಂಡಿರೋದ್ರಿಂದ ಇವ್ನು ಕಾರ್ ಓನರು ಇವನು ರೇಷನ್ ಕಾರ್ಡು ಬೇಡ ಅಂತ ಕಿತ್ತೋಗಿದ್ದಾವೆ. ಅದು ಇಲ್ಲ, ನಮಗೆ 10 kg ಅಕ್ಕಿನೂ ಉಚಿತವಾಗಿ ಇವತ್ತು ಬರ್ತಾ ಇಲ್ಲ. ಹಾಗಾಗಿ ನಾವು ಕೊನೆಯ ಹಂತದಲ್ಲಿ ನಿಂತಿದ್ದೀವಿ. ಇವತ್ತು ಏನಾದರೂ ನಮ್ಮನ್ನ ಒಂದು ನಿಗದಿತ ಸರ್ಕಾರ ಸಂಧಾನ ಮಾಡಿ ತಗೊಂಡ್ರೆ ಒಳಗೆ ಬರ್ತೀವಿ, ಇಲ್ಲ ಅಂದ್ರೆ ಇಲ್ಲಿಗೆ ಬಿಟ್ಕೋಲ್ ಆಗೋದಕ್ಕೂ ನಾವು ರೆಡಿ ಇದ್ದೀವಿ. ಬೇರೆ ಕೆಲಸ ಮತ್ತೆ ನಮ್ಗೆಲ್ಲ ಎಷ್ಟಾಗಿದೆ ಅಂದ್ರೆ 35 ವರ್ಷದಿಂದ ಎಲ್ಲ 50 ವರ್ಷದಲ್ಲಿ ಇದ್ದೀವಿ. ನಾವು ಇನ್ನೊಂದು ಉದ್ಯೋಗನೂ ಹೋಗಿ ಮಾಡೋ ಸ್ಥಿತಿಯಲ್ಲಿಲ್ಲ, ಯಾವ ಕಂಪ್ನಿನೂ ಉದ್ಯೋಗ ಕೊಡಲ್ಲ. ಇದು ನಂಬ್ಕೊಂಡಿದ್ವಿ. ಇದಕ್ಕೆ ಕೊನೆ ಅಂತ ಅಂದ್ರೆ ಕೊನೆ ಮಳೆ. ಇನ್ನು ಮುಂದೆ ನಮ್ಮ ಲೈಸೆನ್ಸ್ನ ರಾಜ್ಯ ಸರ್ಕಾರಕ್ಕೆ ಹಿಂದಿರುಗಿಸೋ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ರಾಜಶೇಖರ್ ಎಂಬ ಪರವಾನಗಿ ಭೂಮಿ ದೊಡ್ಡಬಳ್ಳಾಪುರ.